CWRC ಈ ದಿನ ಏನೋ ಒಂದು ತೀರ್ಪನ್ನು ಕೊಟ್ಟಿದೆ. ತಮಿಳುನಾಡಿಗೆ ಪ್ರತಿನಿತ್ಯವೂ ಕೂಡ 12,000 ಕ್ಯೂಸೆಸ್ ನೀರನ್ನು ಬಿಡಬೇಕು ಅಂತೇಳಿ ಆ ಒಂದು ವಿಚಾರವನ್ನು ವಿರೋಧಿಸಿ ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ಪ್ರಗತಿಪರ ಸಂಘಟನೆಗಳು, ರೈತ ಸಂಘ, ಕನ್ನಡ ಸೇನೆ ಎಲ್ಲ ಸಂಘಗಳು ಕೂಡ ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಈಗ ಆ ಒಂದು ಏನು ಪ್ರತಿಭಟನಾಕಾರರು ಇಲ್ಲಿ ಈ ಒಂದು ಸ್ಥಳದಲ್ಲಿದ್ದಾರೆ, ಅವ್ರನ್ನ ಒಂದು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸರ್, ಮತ್ತೆ ಕೂಡ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಆಗಿದೆ. ಯಾವ ಒಂದು ಮಾನದಂಡದ ಮೇಲೆ ಈ ಒಂದು ಆದೇಶ ಕೊಟ್ಟಿದ್ದಾರೆ ಅಂತ? ನೋಡಿ, ಇದು ಮಾನದಂಡದ ಪ್ರಶ್ನೆ ಬರಲ್ಲ, ಪ್ಯಾರಾಮೀಟರ್ ಪ್ರಶ್ನೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ವಾದವನ್ನು ಸಮರ್ಥವಾಗಿ ಪ್ರಾಧಿಕಾರದ ಮುಂದೆ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಕೀಲರುಗಳಿಗೆ ಕೋಟ್ಯಾಂತರ ರೂಪಾಯಿ ಸುರಿತಾರೆ. ಮತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ವಾಸ್ತವಿಕತೆ ಏನೈತೆ ಅದನ್ನ ಮನವರಿಕೆ ಮಾಡಿಕೊಡ್ಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತು ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ವಿವಿಧ ಪಕ್ಷಗಳು ಕಾವೇರಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದು ಬದ್ಧತೆಯನ್ನು, ಅವ್ರ ರೈತರ ಹಿತವನ್ನು ಕಾಪಾಡುವಂಥ ಬದ್ಧತೆಯನ್ನು ಪ್ರದರ್ಶನ ಮಾಡ್ತವೆ. ನಮ್ಮ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಅನುಮಾನ ಮೂಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅವರ ಹೈಕಮಾಂಡ್ನ ಅಣತಿಯಂತೆ ನಾವೆಲ್ಲೋ ಸೋಲ್ತಾ ಇದ್ದೀವಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. ಇವತ್ತು ಅಕ್ಷರ ಸಹ ಅವತ್ತೊಂದು ದಿವಸ ಇಡೀ ಕನ್ನಡಿಗರು ಭಾಳ ಖುಷಿಪಟ್ಟಿದ್ರು. ಕನ್ನಡ ನಾಡಿಗೆ ಒಬ್ಬ ಧೀಮಂತ ಭಗೀರಥ ಸಿಗ್ತಾ, ನಮ್ಮ ಹಿತ ಕಾಪಾಡುವಂಥ ಭಗೀರಥ ಸಿಗ್ತಾ ಅಂತ ಡಿ ಕೆ ಶಿವಕುಮಾರ್ ಸಿಕ್ಕಿದ್ರು ಅಂತ ಹೇಳ್ಕೊಂಡಿದ್ರು. ಇವತ್ತು ಅಕ್ಷರ ಸಹ ವಾಟರ್ ಮ್ಯಾನ್ ರೀತಿ, ತಮಿಳುನಾಡಿನ ನೀರುಗಂಟೆ ರೀತಿ ತಮಿಳುನಾಡಿಗೆ ಧಾರಾಕಾರವಾಗಿ ಮಳೆ ಬರ್ತಾಯಿದ್ರು. ನೀರು ಬಿಟ್ಟರು ಕೂಡ ಈ ಪರಿ ಆದೇಶ ಮಾಡಿರ್ತಕ್ಕಂಥದ್ದು ಇದು ಗಾಯದ ಮೇಲೆ ಬರೆ ಹಾಕುವಂಥ ಕೆಲಸ. ಇವತ್ತು ನಮ್ಮ ರೈತರುಗಳು ಒಟ್ಲು ಹಾಕಿಲ್ಲ, ಹೊಸ ಬೆಳೆ ಬೆಳೆದಿಲ್ಲ, ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳಿಗೂ ಇಲ್ಲ. ನಾವಾದ್ರೂ ಎಲ್ಲರೂ ಬಿಸ್ಲೇರಿ ನೀರು ಕೊಡ್ತೀವಿ, ಪ್ರಾಣಿಗಳೆಲ್ಲ ಹೋಯ್ತವೆ, ಪಕ್ಷಿಗಳೆಲ್ಲ ಹೋಯ್ತವೆ. ಹಾಗಾಗಿ ಈ ಏನು ತೀರ್ಪು ಏನಿದೆ ಅದು ಯಾವುದೇ ರೀತಿ ಇದ್ದರೂ ಕೂಡ ಅದನ್ನು ಪಾಲಿಸಬಾರ್ದು ರಾಜ್ಯ ಸರ್ಕಾರ. ಇವತ್ತು ಸರ್ವಪಕ್ಷ ಸಭೆ ಕರೆದು ನೀರು ಬಿಡಲ್ಲ ಅನ್ನೋ ದೃಢ ನಿರ್ಧಾರವನ್ನು ತಗೊಂಡ್ರೆ ಅದು ಕನ್ನಡಿಗರಿಗೆ ಪೂರಕವಾಗಿರಬೇಕು. ಕನ್ನಡಿಗರಿಗೆ ಮಾರ್ಕ ಆದರೆ ದಯವಿಟ್ಟು ನಾನು ಒಲ್ಲದ ಮನಸ್ಸಿಂದ, ಬಾರದ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಮಂಡ್ಯ ಭಾಗವನ್ನು ನೀವು ತಮಿಳುನಾಡಿಗೆ ಬೇಕಾದ್ರೆ ದಾನ ಕೊಟ್ಬಿಡಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮದೇ ಬದುಕತ್ತೀವಿ. ಇವತ್ತು ಬೆಳೆ ಇಲ್ಲ, ಇವತ್ತು ಕನ್ನಂಬಾಡಿ ಖಾಲಿಯಾಗಿದೆ, ರೈತರ ತಟ್ಟೆನೂ ಖಾಲಿಯಾಗಿದೆ. ಆ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದಯವಿಟ್ಟು ನೀರು ಬಿಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರನ ಆಗ್ರಹ ಮಾಡ್ತೀನಿ. ಸರ್, ಇಷ್ಟು ವರ್ಷಗಳ ಕಾಲದಿಂದ ನೀವು ಪ್ರತಿಭಟನೆ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ಯಾವತ್ತಾರು ಒಂದು ದಿನ ಕರ್ನಾಟಕದ ಪರವಾಗಿ ತೀರ್ಪು ಬಂದಿದ್ದನ್ನ ಯಾವತ್ತಾರು ನೀವು ನೋಡಿದ್ದೀರಾ? ಅದೇನೋ ಕನ್ಸಲ್ಲಿ ಕಾಣಬೇಕು, ಅವ್ರ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅಂತೇಳಿ. ನಮಗೆ ಆ ಭರವಸೆ ಅಂತೂ ಇಲ್ಲ. ನಮಗೆ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿರೋದು ಏನು ಅಂತಂದರೆ, ಕರ್ನಾಟಕದಿಂದ ಅಲ್ಲಿಗೆ ಹೋಗುವ, ಸಮಿತಿಗೆ ಹೋಗುವ ಸದಸ್ಯರು ಯಾಕೆ ಸಮರ್ಥ ಮಂಡನೆ ಮಾಡ್ತಿಲ್ಲ? ವಾಸ್ತವ ಸ್ಥಿತಿಯ ಅರಿತು ಅದನ್ನು ಮನಗಂಡು ಆ ಪ್ರಾಧಿಕಾರದವರು, ಅಲ್ಲಿಗೆ ಹೋಗುವಂಥವರು, ವಸ್ತುಸ್ಥಿತಿ, ರೈತ ಮುಖಂಡರು, ಜನಪ್ರತಿನಿಧಿಗಳು ಬಹಿರಂಗ ಸಭೆ ಚರ್ಚೆ ಮಾಡಿ ಏನೆಲ್ಲ ಮಂಡನೆ ಮಾಡ್ತೀವಿ ಅನ್ನೋದಕ್ಕೆ ಯಾಕೆ ಸಮರ್ಥ ಮಂಡನೆ ಮಾಡ್ತಿಲ್ಲ? ನಮಗೆ ನಿಜವಾಗ್ಲೂ ಭಾಳ ಬೇಸರದ ವಿಷಯ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗ್ತಿದೆಯಾ? ಅಲ್ಲಿಗೆ ಹೋಗುವಂಥ ಜನರಿಗೆ ಮಾಹಿತಿ ಕೊರತೆ ಇದೆಯಾ? ಎಷ್ಟು ಒಟ್ಟಾರೆ ಸಮಸ್ಯೆಗಳ ಬಗ್ಗೆ ಪರಿಹಾರನೇ ಸಿಗದೇ ಇರುವಂಥ ಸಮಸ್ಯೆ ಹೊತ್ತು ಅಲ್ಲಿಗೆ ಹೋಗ್ತಿದ್ದಾರಾ ಇವರು? ಇಲ್ಲ ಯಾರಾದರೂ ಮಣಿದು ಈ ಆದೇಶಗಳನ್ನು ಮಾಡಿಸ್ತಿದ್ದಾರಾ? ಏನೂ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಕರ್ನಾಟಕ ರಾಜ್ಯದ ಜನರಿಗೆ ಮಣ್ಣು ತಲೆ ಮೇಲೆ ಕಲ್ಲು ಏರ್ಚುವಂಥ ಕೆಲಸವನ್ನು ಪದೇ ಪದೇ ಮಾಡ್ತಿದ್ದಾರೆ. ಇದು ಭಾಳ ಘೋರದ ಅನ್ಯಾಯ. ರೈತರ ಪರವಾಗಿ ಇರಬೇಕಾಗಿರುವ ಪ್ರಾಧಿಕಾರ ಸಮಿತಿಗಳು ಇಂತಹ ನಡೆಗಳನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ, ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು, ಕಾವೇರಿ ಕೊಳ್ಳದ ಜನ, ನೀವು ಈ ಭಾಗದಲ್ಲಿ ಅರ್ಥ ಮಾಡ್ಕೊಂಡಿರೋರು, ನೀರಾವರಿ ಸಚಿವರು ಇರುವಂಥವ್ರು, ಇಂತಹ ಸಂದರ್ಭದಲ್ಲಿ ತಾವು ತಮ್ಮ ಪರವಾಗಿ ಇಡೀ ರಾಜ್ಯದ ಜನ ಇದ್ದಾರೆ, ನಾವಿದ್ದೀವಿ ನಿಮ್ಮ ಜೊತೆ ನಿಲ್ಲೋದಕ್ಕೆ, ಹೋರಾಟಗಾರರು ಇದ್ದಾರೆ, ಜನ ಇದ್ದಾರೆ, ಮತದಾರ ಪ್ರಭುಗಳು ನಿಮ್ಮ ಪರವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಆದೇಶ ಮಾಡಿದ್ದು ನೀರನ್ನು ಬಿಟ್ಟರೆ ಅದ್ರ ಬೇರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಏನು ಇವತ್ತು 13ನೇ ತಾರೀಕರಂದು ಕನ್ನಡ ಒಕ್ಕೂಟ ಕೊಟ್ಟಿರೋ ಹೋರಾಟ ಬಂದು ಸಂಪೂರ್ಣ ಯಶಸ್ವಿಯಾಗಬೇಕಾಗಿದೆ. 12,000 ಕ್ಯೂಸೆಸ್ ನೀರು 24 ಗಂಟೆ ಹರಿದ್ರೆ 1 TMC, ಈಗಿರುವ ನೀರು 30 TMC. ಯಾಕೆ ಸ್ವಾಮಿ ನೀರನ್ನು ಕೊಡೋಕ್ಕೆ ಸಾಧ್ಯ? ಯಾರಾದರೂ ಚಿಕ್ಕ ಮಗು ತಗೊಂಡು ನಿಲ್ಲಿಸಿದ್ರು ಈ ಆದೇಶ ಕೊಡಲ್ಲ. ಈ ಅವೈಜ್ಞಾನಿಕ ಆದೇಶಕ್ಕೆ ನಮ್ಮ ಧಿಕ್ಕಾರ ಇದೆ ಅನ್ನುವಂಥ ಪ್ರಶ್ನೆ ನಾನು ಒಬ್ಬ ಹೋರಾಟಗಾರನಾಗಿ ಹೇಳ್ತಾ ಇದ್ದೀನಿ. ಸರ್, ಈಗ ಕಾವೇರಿ ಕೊಳ್ಳದಲ್ಲಿ ಉತ್ತಮವಾಗಿ ಮಳೆ ಆಗಿತ್ತು, KRS ಕೂಡ 109 ಅಡಿ ತುಂಬಿತ್ತು ಅಂದ್ಬಿಟ್ಟು ಈಗ ಬೆಳೆಗಳನ್ನ ಬೆಳೀಲಿಕ್ಕೆ ಎಲ್ಲರೂ ಒಕ್ಕಣೆಗಳನ್ನ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದರು. ಆದರೆ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಆಗ್ತಾಯಿದೆ. ಈಗ ಮುಂದಿನ ಪರಿಸ್ಥಿತಿ ಏನು ಅಂತ? ಸರ್, ಈಗೇನು ಉತ್ತಮವಾದ ರೀತಿಯಲ್ಲಿ ಏನು ಮಳೆ ಆಗಿಲ್ಲ, ಸ್ವಲ್ಪ ಪ್ರಮಾಣದ ನೀರು ಮಟ್ಟದಲ್ಲಿ ಮಳೆ ಆಯಿತು. ಈಗ ಏನು KRS ಅಲ್ಲಿ 109 ಅಡಿ ನೀರು ಕಷ್ಟಪಟ್ಟು ತುಂಬ್ದಂಗೆ ತುಂಬ್ತಾ ಇದೆ. ಈಗ ಏನು ಇದ್ಕಿದಂಗೆ CWRC ಏನು ಆದೇಶ ಮಾಡಿದೆ, ಪ್ರತಿದಿನ 12,000 ಕ್ಯೂಸೆಸ್ ನೀರನ್ನ ಬಿಡಲೇಬೇಕು ಅಂತ. ಆ ರೀತಿ ಬಿಟ್ಟರೆ 1 TMC ನೀರು ಹೋಯ್ತದೆ. 16 ದಿನ ನೀರನ್ನ ಬಿಟ್ಟರೆ 16 TMC ಹೋಯ್ತದೆ.
ಅಲ್ಲಿ ಕಾವೇರಿ ಕೊಳದಲ್ಲಿರೋದು 30 TMC ನೀರು, 16 TMC ಹೋದರೆ ಕೊನೆಗೆ ಡೆಸ್ಟ್ ಸ್ಟೋರೇಜ್ ಉಳ್ಕೊಳ್ಳೋದು 5 TMC ನೀರು. ನಮಗೆಲ್ಲಿ ನೀರು ಬೆಳೆ ಬೆಳಿಕಾದ್ದು. ನಮಗೆ ಸರ್ಕಾರ ಏನು ಹೇಳ್ತದೆ, ನೀವು ಯಾವುದೇ ಕಾರಣಕ್ಕೂ ಬೆಳೆ ಹಾಕಲೇಬೇಡಿ ಅಂತಾರೆ. ಏನೋ ಈಗ ಮಳೆ ಬೀಳ್ತಾ ಇರೋದ್ರಿಂದ ನಮಗೂ ರೈತರಿಗೆ ಅಸಭಾವನೆ ಕೂಡಿತ್ತು. ಏನೋ ಒಂದು ಕಟ್ಲೇನಾರು ಕಟ್ಟು ಪದ್ಧತಿಲಾರ ಒಂದು ಬೆಳೆಗಾಗೋಷ್ಟು ನೀರು ಕೊಡ್ತಾರೆ ಅಂತಿದ್ದೋ. ಇದು ನಿಜವಾಗ್ಲೂ ಏನು CWRC ತೀರ್ಪು ಕೊಟ್ಟಿದೆ ಅವೈಜ್ಞಾನಿಕವಾಗದೆ. ಇದು ನಿಜವಾಗ್ಲೂ ಇಲ್ಲಿಯ ರೈತರಿಗೆ ಮರಣ ಶಾಸನ ಬರೆದಂಗೆ ಆಗಿದೆ. ಹಾಗಾಗಿ ಏನು ಸರ್ಕಾರ ಯಾವುದೇ ರೀತಿಯ ನೀರು ಬಿಡುವ ತೀರ್ಮಾನ ತಗೊಳ್ಳೇಬಾರ್ದು. ಖಡಕ್ಕಾಗಿ ನೀರು ಬಿಡುವುದೇ ಇಲ್ಲ ಅನ್ನೋ ಬಂಗಾರಪ್ಪನ ಥರ ತೀರ್ಮಾನ ತಗೋಬೇಕು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಆದೇಶ ಮಾಡ್ತಾವೆ. ಸರ್, ಈಗ ಒಂದು ರೀತಿ ಕಾವೇರಿ ಜಲ ವಿವಾದ ಅಂತ ಹೇಳಿದ್ರೆ ಒಂದು ರೀತಿ ರಾಜಕೀಯವಾಗ್ಬಿಡ್ತಾ ಅಂತ. ಪ್ರತಿ ಬಾರಿ ಕೂಡ ತಮಿಳುನಾಡು ನೀರಿಗಾಗಿ ಖ್ಯಾತಿಯನ್ನು ತೆಗೆದು ಅವರು ಬೆಳೆ ಬೆಳಿಲಿಕ್ಕೆ ತಗೊಂಡೋಗ್ತಾರೆ. ರಾಜ್ಯದಲ್ಲಿ ಕುಡಿಯೋಕ್ಕೂ ನೀರಿಲ್ಲ. ಏನು ಹೇಳ್ತೀರಿ ಸರ್ ಈ ಪರಿಸ್ಥಿತಿಗೆ? ಖಂಡಿತ ಇದನ್ನು ಒಪ್ಪಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಾವಿಲ್ಲಿ ಈಗ ಸದ್ಯದಲ್ಲಿ ವಾಸ್ತವ ಬರಗಾಲ ಬಂದಿದೆ. ಸಚಿವರುಗಳೆಲ್ಲ ಇವತ್ತು ಬರಾಧ್ಯಯನವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬೆಳೆನ ಬೆಳಿಬೇಡಿ ಅಂತೇಳಿ ಒಂದು ಕಡೆ ಸರ್ಕಾರ ಹೇಳಿದೆ. ಬಿತ್ತನೆ ಬೀಜವನ್ನು ಇಲ್ಲಿ ವಿತರಣೆ ಮಾಡಿಲ್ಲ. ಇಲ್ಲಿ ಮಳೆ ಇಲ್ಲದೆ ನಾವು ಸಂಕಷ್ಟದಲ್ಲಿರುವಾಗ ಈ CWRC ಅವ್ರಿಗೇನು ಕಣ್ಣಿದೆಯಾ ಏನು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ನಮ್ಮ ರಾಜ್ಯದವರಲ್ಲಿ ಸಮರ್ಪಕವಾಗಿ ವಾದವನ್ನು ಮಂಡಿಸ್ತಾ ಇಲ್ವ ಅಂತಕ್ಕಂಥ ಗುಮಾನಿ ಕೂಡ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಕಠಿಣವಾಗಿ ದೃಢವಾದಂಥ ನಿರ್ಧಾರವನ್ನು ಈ ರಾಜ್ಯದ ರೈತರ ಉಳಿವಿಗಾಗಿ ತೆಗೆದುಕೊಳ್ಬೇಕಾಗಿದೆ. ನೀವು ಆ ಥರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತ ನಾವೆಲ್ಲರೂ ನಿಮ್ಮ ಪರವಾಗಿ ಇರ್ತೀವಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದೆ ನೀವು ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಒಂದು ವೇದವಾಕ್ಯದೊಂದಿಗೆ ನಾವು ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರಿ. ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನೀವುಗಳು ಈ ರಾಜ್ಯದ ಎಂಥದ್ದೇ ಸಂದರ್ಭ ಬರಲಿ ಈ ರಾಜ್ಯದ ರೈತರ ಉಳಿವಿಗಾಗಿ ನೀವು ನಿರ್ಧಾರ ತಗೊಳ್ಳಿ. ಕೆರೆ ಕಟ್ಟೆಗಳು ಖಾಲಿ ಇದ್ದಾವೆ, ಇರ್ತಕ್ಕಂಥ ನೀರನ್ನ ಕೆರೆ ಕಟ್ಟೆಗಳು ತುಂಬಿಸಿ ನಮ್ಮ ಜಾನುವಾರುಗಳು ಕುಡಿಲಿಕ್ಕೆ ನೀರಿರಲಿ. ಆನಂತರ ಏನು CWRC ಇದೆ, CWM ಇದ್ದಾರೆ, ಇವರನ್ನ ಈ ರಾಜ್ಯಕ್ಕೆ ಕರ್ಕೊಬಂದು ಈ ರಾಜ್ಯದ ಸತ್ಯದ ಪರಿಸ್ಥಿತಿಯನ್ನು ಅವರ ಕಣ್ಮುಂದೆ ಇಡಿ. ಆವಾಗ ಅವ್ರು ಏನು ನಿರ್ಧಾರ ಮಾಡ್ತಾರೆ ಮಾಡಲಿ. ಹಾಗಾಗಿ ಈ ರಾಜ್ಯದ ಪರವಾಗಿ ನಿಂತ್ಕೋಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಸರ್, ಈಗ ಕಳೆದ ಬಾರಿ ಕೂಡ ಇದೇ ರೀತಿ ಆದೇಶ ಆಗಿತ್ತು ಅಂತೇಳಿ ನೀವು ಇಡೀ ರಾಜ್ಯವನ್ನು ಬಂದ್ ಮಾಡಬೇಕು ಅಂತೇಳಿ ಒಂದು ಕರೆಯನ್ನು ನೀಡಿದ್ರಿ. ಅದಕ್ಕೊಂದು ತಯಾರಿನೂ ಕೂಡ ಮಾಡ್ಕೊಂಡಿದ್ರಿ. ಆದರೆ ಇವತ್ತಷ್ಟೇ ನೀವು ಆ ಬಂದನ್ನು ಹಿಂಪಡೆಯುವಂಥ ಪ್ರಯತ್ನದಲ್ಲೂ ಇದ್ರಿ. ಆದರೆ ಮತ್ತೆ ಈಗ ನೀರನ್ನು ಬಿಡಬೇಕು ಅಂತ ಆದೇಶ ಆಗಿದೆ. ಮತ್ತು ಮುಂದಿನ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂತ ಸರ್? 13ಕ್ಕೆ ಬಂದ್ ಮಾಡ್ತೀವಿ. ರಾಜ್ಯಾಧ್ಯಕ್ಷರಿಗೆ ಸಭೆ ಕರೆದಿದ್ದಾರೆ, ಬಂದ್ ಮಾಡಿಸ್ತೀವಿ. ಈ ತೀರ್ಪಿದೆ, ಇದು ಅವಿಜ್ಞಾನಿಕ ತೀರ್ಪು. ಅವರು ಪ್ರತಿ ಬಾರಿನೂ ಕನ್ನಡಿಗರಿಗೆ ಕಗ್ಗೊಲೆ ಮಾಡ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು. ಇಲ್ಲಿರುವಂಥ ಎಲ್ಲ ನಮ್ಮ ಸಂಸದ ಭವನದಲ್ಲಿ ಕೂತು ಒಂದು ದಿನನಾದರೂ ಕಾವೇರಿ ಬಗ್ಗೆ ಧರಣಿ ಮಾಡಬೇಕು ಅವರು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಅವರು ಮತ ಕೇಳಕ್ಕೆ ಬಂದಾಗ ಅವ್ರಿಗೆ ತಕ್ಕ ಉತ್ತರಗಳ ಸಿಗುತ್ತೆ. ದಯವಿಟ್ಟು ಎಲ್ಲವನ್ನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಹೊಸ ಮಸೀದಿಗಳನ್ನ ತರ್ತಾ ಇದ್ದೀರಿ. ಕೇಂದ್ರ ಸರ್ಕಾರದಿಂದ 14 ವರ್ಷ ಸರ್ಕಾರ ಮಾಡ್ತಾಯಿದ್ದೀರಿ. ದಯವಿಟ್ಟು ನಮ್ಮ ಕಾವೇರಿಗೊಂದು ನೀವು ಪ್ರಾಧಿಕಾರವನ್ನು ಚೇಂಜ್ ಮಾಡಿ, ಅಲ್ಲಿರ್ತಕ್ಕಂಥವ್ರೆಲ್ಲರನ್ನೂ ಚೇಂಜ್ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ನಮಗೆ ನೀರಿಲ್ಲ ಕುಡಿಯೋಕ್ಕೆ, ಕಟ್ಟೆ ತುಂಬಿಲ್ಲ, ಇನ್ನು ಹೇಮಾವತಿ ತುಂಬಿಲ್ಲ. ನೀರು ಬಿಡು ಅಂತೇಳಿ ಇಲ್ಲಿಂದ ನೀರು ಬಿಡೋದು ನಾವು. ಡೈಲಿ 1 TMC 16 TMC ನೀರು ಅವ್ರಿಗೆ ಕೊಟ್ಟರೆ ಕುಡಿಯೋಕ್ಕೂ ನೀರಿಲ್ಲ ನಮಗೆ ಬೆಂಗಳೂರು ಮೈಸೂರು ಭಾಗಕ್ಕೆ. ನಮ್ಮನ್ನು ಬೆಳೆ ಹಾಕಬೇಡಿ ಅಂತ ಹೇಳ್ತೀರಾ. ಅವ್ರಿಗೆ 3ನೇ ಬೆಳೆಗೆ ನೀರು ಕೇಳ್ತಾರೆ. 3ನೇ ಬೆಳೆ ತುಂಬಿದ ತಕ್ಷಣ ನದಿಗೆ ಬಿಡ್ತಾರೆ ಕಾವೇರಿ ನೀರನ್ನ. ಇದೆಷ್ಟು ಸರಿ? ಪ್ರಾಧಿಕಾರದವ್ರಿಗೆ ಕಣ್ಣಿಲ್ವಾ? ಯಾಕೆ ಬಂದು ಪರಿಶೀಲನೆ ಮಾಡ್ತಾರ? ನೀವು ಬಂದು ಪರಿಶೀಲನೆ ಮಾಡಿ, ಅಧ್ಯಾಯವನ್ನು ಮಾಡಿದ ನಂತರ ನೀವು ನಮ್ಮ ಬಗ್ಗೆ ನೀವು ಯಾವ ತೀರ್ಪು ಬೇಕಾದ್ರೂ ಕೊಡಿ. ನಾವು ಅದಕ್ಕೆ ತಮಗೆ ತಲೆ ಬಾಗ್ತೀವಿ. ನಮ್ಮಲ್ಲಿ ನೀರೇ ಇಲ್ಲ, ನೀವು ಯಾವ ಅಧ್ಯಾಯ ಮಾಡ್ತಾಯಿದ್ದೀರಾ? ನಮ್ಮ ಧಿಕ್ಕಾರ ನಿಮ್ಮ ಅಧ್ಯಾಯಕ್ಕೆ, ನಿಮ್ಮ ತೀರ್ಪಿಗೆ ನಮ್ಮ ಧಿಕ್ಕಾರ. ಇದಿಷ್ಟು ಕೂಡ ರೈತರ ಮಾತಾಗಿರುವಂಥದ್ದು. ಯಾಕೆ ಅಂತಂತಂದರೆ ಏನು ಪ್ರತಿ ಬಾರಿ ಕೂಡ ಏನು ಪ್ರಾಧಿಕಾರ ಕರ್ನಾಟಕಕ್ಕೆ ಮೋಸವನ್ನೇ ಮಾಡ್ತಾ ಇದೆ. ಹಾಗಾಗಿ ನಾವು ಎಲ್ಲ ಸಂಘಟನೆಯವರು ಸೇರಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಒಂದು ಆದೇಶವನ್ನು ಪಾಲಿಸಬಾರದು ಅನ್ನೋದು ಈ ಒಂದು ಒತ್ತಾಯ ಆಗಿರುವಂಥದ್ದು. ಕ್ಯಾಬಿನೆಟ್ ಪರ್ಸನ್ ರವಿರಂಜನ್ ಜೊತೆ ಪ್ರವೀಣ್ ಕುಮಾರ್ ಜೆಟಿ, ಮಂಡ್ಯ.